ಇವತ್ತು ಸಿಎಂ ಸಿದ್ದರಾಮಯ್ಯ ಆರೋಗ್ಯ ತಪಾಸಣೆಯನ್ನು ಮಾಡಿಸಿದ್ದಾರೆ. ಬೆಳಿಗ್ಗೆ ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯಿತು. ನಂತರದಲ್ಲಿ ಸಿದ್ದರಾಮಯ್ಯ ಆರೋಗ್ಯ ತಪಾಸಣೆಯನ್ನು ಮಾಡಿಸಿದ್ದಾರೆ. ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ತೆರಳಿದ್ದಾರೆ ಸಿಎಂ. ಜನರಲ್ ಚೆಕ್ಅಪ್ ಮುಗಿಸಿ ವಾಪಸ್ ಆಗಿದ್ದಾರೆ ಸಿದ್ದರಾಮಯ್ಯ. ಮಣಿಪಾಲ್ ಆಸ್ಪತ್ರೆಯಿಂದ ಸದ್ಯ ಕಾವೇರಿ ನಿವಾಸಕ್ಕೆ ಹೊರಟಿದ್ದಾರೆ ಅನ್ನುವಂತಹ ಮಾಹಿತಿ. ಸುಮಾರು 3 ಗಂಟೆಗಳ ಕಾಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಂಡಿದ್ದಾರೆ ಸಿಎಂ. ಬ್ರೇಕ್ಫಾಸ್ಟ್ ಮೀಟಿಂಗ್ ಮುಗಿಸಿ ಆಸ್ಪತ್ರೆಗೆ ತೆರಳಿದ್ರು, ಆರೋಗ್ಯ ತಪಾಸಣೆಯನ್ನ ಮಾಡಿಸಿಕೊಂಡ್ರು. ನಂತರ ಈಗ ಕಾವೇರಿ ನಿವಾಸಕ್ಕೆ ವಾಪಸ್ ಆಗ್ತಾ ಇದ್ದಾರೆ. ನೋಡಿ, ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆ. ಸಿಎಂ ಸಿದ್ದರಾಮಯ್ಯ ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ರು. ಬಹಳ ಕುತೂಹಲಕಾರಿ ಚರ್ಚೆ. ಸಿಎಂ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಿರ್ದೇಶನದಂತೆ ಇವತ್ತೇನು ಇಬ್ಬರು ಮೀಟಿಂಗ್ ಅನ್ನ ನಡೆಸಿದ್ರು. ಅದಾದ ನಂತರದಲ್ಲಿ ಸಿಎಂ ಸಿದ್ದರಾಮಯ್ಯ ಆಸ್ಪತ್ರೆಗೆ ತೆರಳುತ್ತಾರೆ. 3 ಗಂಟೆಗಳ ಕಾಲ ಆರೋಗ್ಯ ತಪಾಸಣೆಯನ್ನು ನಡೆಸಿದ್ದಾರೆ. ಹೇಳಿ ಕೇಳಿ ಈ ಕೆಲ ದಿನಗಳಿಂದ ಸಾಕಷ್ಟು ಟೆನ್ಷನ್, ಸ್ಟ್ರೆಸ್, ಹೀಗಾಗಿಯೇ ಏನಾದರೂ ಆರೋಗ್ಯ ತಪಾಸಣೆಗೆ ಮುಂದಾದ್ರ ಸಿಎಂ ಸಿದ್ದರಾಮಯ್ಯ? ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್. ಇವತ್ತು ಸಿಎಂ ಸಿದ್ದರಾಮಯ್ಯ ದಿಢೀರನೆ ಆಸ್ಪತ್ರೆಗೆ ಭೇಟಿ ಕೊಟ್ಟರು. 3 ಗಂಟೆಗಳ ಕಾಲ ಆರೋಗ್ಯ ತಪಾಸಣೆಯನ್ನ ಮಾಡಿಸಿಕೊಂಡ್ರು. ಯಾವ ಕಾರಣದಿಂದಾಗಿ? ಇದೇನು ಜನರಲ್ ಚೆಕಪ್ ಹೇಗೆ ಅನಿಲ್? ಖಂಡಿತ ಮಧು ನಾಗರಾಜ್, ಅಂದ್ರೆ ಈಗ ಕುರ್ಚಿ ಕಾಳಗದ ಬೆನ್ನಲ್ಲೇ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯ್ತು. ಅದಾದ ಬಳಿಕ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಯ್ತು ಅಂತ ಸಿಎಂ ಸಿದ್ದರಾಮಯ್ಯ ಸುದ್ದಿಗೋಷ್ಠಿಯ ಮೂಲಕ ಮಾಹಿತಿಯನ್ನು ಕೂಡ ಕೊಟ್ಟರು. ಇದೆಲ್ಲ ಬೆಳವಣಿಗೆಗಳ ನಡುವೆ ಸಿಎಂ ಸಿದ್ದರಾಮಯ್ಯ ಆಸ್ಪತ್ರೆಗೆ ಬಂದ್ರು. ಬರೋಬ್ಬರಿ 3 ಗಂಟೆಗೂ ಹೆಚ್ಚು ಕಾಲ ಒಂದು ಚಿಕಿತ್ಸೆಗೂ ಕೂಡ ಒಳಪಟ್ಟಿದ್ರು. ಅಂದ್ರೆ ಈಗ ನಮ್ಮ ಸಹಜವಾಗಿ ಎಲ್ಲರೂ ಕೂಡ ಆತಂಕ ಆಗೇ ಆಗುತ್ತೆ ಯಾವ ವಿಚಾರಕ್ಕೆ ಅಂತ. ಯಾಕಂದ್ರೆ ಪ್ರಸ್ತುತ ರಾಜಕೀಯ ಬೆಳವಣಿಗೆಗಳಿಗೂ ಮತ್ತು ಈ ರೀತಿಯ ಒಂದು ಆಸ್ಪತ್ರೆಗೆ ದಾಖಲಾದಂತಹ ಸಂದರ್ಭ ಕೂಡ ಒಂದಷ್ಟು ಆಲೋಚನೆಗಳು ಮತ್ತೆ ಆತಂಕಗಳು ಸಾಮಾನ್ಯ. ಹಾಗಾಗಿ ಈಗ ಇರುವಂತ ಮಾಹಿತಿ ಪ್ರಕಾರ ಸಿಎಂ ಸಿದ್ದರಾಮಯ್ಯ ರೂಟೀನ್ ಚೆಕಪ್ ಗಾಗಿ ಆಸ್ಪತ್ರೆಗೆ ಬಂದಿರೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಬೆಳಗ್ಗೆ 12:20ಕ್ಕೆ ಆಸ್ಪತ್ರೆಗೆ, ಮಧ್ಯಾಹ್ನ 12:20ಕ್ಕೆ ಆಸ್ಪತ್ರೆಗೆ ದಾಖಲಾಗಿ ಈಗ ಆಸ್ಪತ್ರೆಯಿಂದ ಹೊರಗಡೆ ಹೋಗಿರುವಂತ. ಸದ್ಯಕ್ಕೆ ಈಗ ರೊಟೀನ್ ಚೆಕಪ್ ನಲ್ಲಿ ಈಗ ಸಿಎಂ ಸಿದ್ದರಾಮಯ್ಯ ಕೂಡ ಆಗಿದ್ರು. ಈಗ ಮುಗಿಸಿ ಹೊರಟಿದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ಮತ್ತೆ ನಿನ್ನೆಯಿಂದಲೂ ಕೂಡ ಸಾಲು ಕಾರ್ಯಕ್ರಮಗಳು ಕೂಡ ಸಿಎಂ ಭಾಗಿಯಾಗಿದ್ರು. ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಈಗ ಮಂಡ್ಯಗ ಒಂದು ದೇವಸ್ಥಾನ ಕೂಡ ಭೇಟಿಯನ್ನು ಕೂಡ ಕೊಟ್ಟಿದ್ದಾರೆ. ಈಗ ಸಿಎಂ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಗಿಸ್ಕೊಂಡು ಈಗ ಮತ್ತೆ ಕಾವೇರಿ ನಿವಾಸಕ್ಕೆ ಮರಳಿದ್ದಾರೆ. ಈಗ ಸಾಮಾನ್ಯವಾಗಿ ಪ್ರಸ್ತುತ ರಾಜಕೀಯ ಬೆಳವಣಿಗೆಗಳನ್ನ ಗಮನಿಸ್ತಾ ಹೋದ್ರೆ ಈಗ ಆರೋಗ್ಯದಲ್ಲಿ ನಿರ್ವೀಪರಾಗಿದೆ ಅನ್ನೋದು ಕೂಡ ಸಹಜ. ಹೀಗಾಗಿ ಸದ್ಯಕ್ಕೆ ರೊಟೀನ್ ಚೆಕಪ್ ಅಷ್ಟೇ ಅಂತ ಕೂಡ ಈಗ ಸಿಎಂನ ಆಪ್ತ ಮೂಲಗಳಿಂದ ಮಾಹಿತಿ ಸಿಕ್ಕಿರುವಂತದ್ದು. ಮಧು ನಾಗರಾಜ್. ಓಕೆ ಅನಿಲ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.